ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ನಾಯಕರು ಇವತ್ತು RSS BJP ಭಾರತೀಯ ಜನತಾ ಪಕ್ಷ ಇವತ್ತು ಸಮಾಜದಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಬೆಂಕಿ ಹಚ್ಚುವಂಥದ್ದು ಅಥವಾ ಇವತ್ತು ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದನ್ನು ಖಂಡಿಸಿದ್ದಾರೆ. ಅದು ಸತ್ಯನೂ ಇದೆ. ನೋಡಿ ನಾವು ತಾವು ಆಲೋಚನೆ ಮಾಡಿ ಇವತ್ತು BJPಯವರು ಏನು ಜಾತಿ ರಾಜಕಾರಣ ಮಾಡುವಂಥದ್ದು, ಕೋಮುವಾದ ರಾಜಕಾರಣ ಮಾಡುವಂಥದ್ದು ಇದು ಸಮಾಜಕ್ಕೆ ಒಳ್ಳೇದಲ್ಲ ಅನ್ನುವಂಥ ರೀತಿಯಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ದ್ವೇಷ ಭಾಷಣದ ವಿರುದ್ಧ ಬಿಲ್ ತರಕ್ಕೆ ಹೊರಟವರು ನೀವೇ ಹಿಂಗ್ ದ್ವೇಷ ಹರಡಿ ಮಾತನಾಡಿದ್ರೆ ಹೆಂಗೆ? ನೋಡಿ, ನಾವು ಯಾವುದೇ ರೀತಿಯ ದ್ವೇಷ ಮಾಡುವಂಥ ಪ್ರಶ್ನೆ ಇಲ್ಲ. ಇವತ್ತು ನಾವೆಲ್ಲರೂ ಮೊಹಬ್ಬತ್ ಕಾ ದುಕಾನ್, ನಾವೆಲ್ಲ ಪ್ರೀತಿ ಕೊಡುವಂಥವ್ರು, ಪ್ರೀತಿ ಹಂಚುವಂಥವ್ರು, ದ್ವೇಷ ಮಾಡೋರ ಜೊತೆಯಲ್ಲೂ ಪ್ರೀತಿ ಮಾಡ್ರಿ ಅಂತ ಹೇಳುವಂಥವ್ರು ನಾವು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ, ನೀವು BJPಯವರು ಏನು ದ್ವೇಷ ರಾಜಕಾರಣ ಮಾಡ್ತಾರೆ, ಅವರು ಇವತ್ತು ನಮ್ಮ ದೇಶ ಪ್ರೇಮಿಗಳಲ್ಲ, ಇವರು ದ್ವೇಷ ಮಾಡುವಂಥ ಪ್ರೇಮಿಗಳು ಅನ್ನುವಂಥದ್ದು ಹೇಳಿದ್ದಾರೆ. ಸನ್ಮಾನ್ಯ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ನಾಯಕರು ಇವತ್ತು RSS BJP ಭಾರತೀಯ ಜನತಾ ಪಕ್ಷ ಇವತ್ತು ಸಮಾಜದಲ್ಲಿ ಜಾತಿಗಳಲ್ಲಿ ಧರ್ಮಗಳಲ್ಲಿ ಒಡೆದಾಳುವ ನೀತಿಯನ್ನು ಅನುಸರಿಸಿ ಭಾವನಾತ್ಮಕ ವಿಷಯಗಳನ್ನು ಕೆರಳಿಸಿ ಇವತ್ತು ಬೆಂಕಿ ಹಚ್ಚುವಂಥದ್ದು ಅಥವಾ ಇವತ್ತು ಸಮಾಜ ಒಡೆಯುವಂಥ ಕೆಲಸ ಮಾಡ್ತಾ ಇದೆ. ಅದನ್ನು ಖಂಡಿಸಿದ್ದಾರೆ. ಅದು ಸತ್ಯನೂ ಇದೆ. ನೋಡಿ ನಾವು ತಾವು ಆಲೋಚನೆ ಮಾಡಿ ಇವತ್ತು BJPಯವರು ಏನು ಜಾತಿ ರಾಜಕಾರಣ ಮಾಡುವಂಥದ್ದು, ಕೋಮುವಾದ ರಾಜಕಾರಣ ಮಾಡುವಂಥದ್ದು ಇದು ಸಮಾಜಕ್ಕೆ ಒಳ್ಳೇದಲ್ಲ ಅನ್ನುವಂಥ ರೀತಿಯಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ ಅಷ್ಟೇ. ದ್ವೇಷ ಭಾಷಣದ ವಿರುದ್ಧ ಬಿಲ್ ತರಕ್ಕೆ ಹೊರಟವರು ನೀವೇ ಹಿಂಗ್ ದ್ವೇಷ ಹರಡಿ ಮಾತನಾಡಿದ್ರೆ ಹೆಂಗೆ? ನೋಡಿ, ನಾವು ಯಾವುದೇ ರೀತಿಯ ದ್ವೇಷ ಮಾಡುವಂಥ ಪ್ರಶ್ನೆ ಇಲ್ಲ. ಇವತ್ತು ನಾವೆಲ್ಲರೂ ಮೊಹಬ್ಬತ್ ಕಾ ದುಕಾನ್, ನಾವೆಲ್ಲ ಪ್ರೀತಿ ಕೊಡುವಂಥವ್ರು, ಪ್ರೀತಿ ಹಂಚುವಂಥವ್ರು, ದ್ವೇಷ ಮಾಡೋರ ಜೊತೆಯಲ್ಲೂ ಪ್ರೀತಿ ಮಾಡ್ರಿ ಅಂತ ಹೇಳುವಂಥವ್ರು ನಾವು. ಇವತ್ತು ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಕಾಂಗ್ರೆಸ್ ಪಕ್ಷ, ನೀವು BJPಯವರು ಏನು ದ್ವೇಷ ರಾಜಕಾರಣ ಮಾಡ್ತಾರೆ, ಅವರು ಇವತ್ತು ನಮ್ಮ ದೇಶ ಪ್ರೇಮಿಗಳಲ್ಲ, ಇವರು ದ್ವೇಷ ಮಾಡುವಂಥ ಪ್ರೇಮಿಗಳು ಅನ್ನುವಂಥದ್ದು ಹೇಳಿದ್ದಾರೆ.